ಒಂದು ಶರ್ಟ್ ತಗೊಳ್ಳುವಾಗ, ಒಂದು ಭೂಮಿ ಪರ್ಚೇಸ್ ಮಾಡುವಾಗ, ಒಂದು ಮನೆ ಕಟ್ಟಬೇಕಾದ್ರೆ ಸುಮಾರು ಸಲ ಯೋಚನೆ ಮಾಡ್ತೀವಿ. ಇನ್ನು ಇನ್ನೊಂದು ಮನೆ ಹೆಣ್ಮಗಳ ಜೀವನ ಹಾಳು ಮಾಡೋದಕ್ಕಿಂತ ಹಾಗೆ ಇದ್ಬಿಡೋದು ಬೆಸ್ಟ್ ಅಲ್ಲ. ಅದೇ ಮನುಷ್ಯತ್ವನೇ ಇಲ್ಲಿರ್ತಕ್ಕಂಥ ಜೀವಗಳು ಅಂತ ಅನ್ಬೋದು. ಸುದೀಪ್ ಸರ್ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ ಬಾಳಿಗೆ ಬದುಕಿದೀವಿ ಅನ್ನೋ ತುಂಬ ಮುಖ್ಯ ಆಗತ್ತೆ ಬದುಕಲ್ಲಿ ಅಂತ ಹೇಳಿ. ಸಂಗಾತಿಗಳಲ್ಲೂ ವಿಕೃತ ಮನಸ್ಥಿತಿ ಇರುವಂಥ ಸಂಗಾತಿಗಳಿರ್ತಾರೆ. ಸೊ ಹಾಗಾದರೆ ವಿಕೃತ ಮನಸ್ಸಿನ ಸಂಗಾತಿಗಳಂದ್ರೆ ಏನು? ಇವರಿಗೆ ಸಂಗಾತಿ ಅಂದರೆ ಪ್ರೀತಿನೇ ಇರಲ್ಲ. ಅಲ್ಲಿ ಸಂಗಾತಿ ಬೇಕಾಗಿರೋದೇ ಬೇರೆ ಒಂದು ಕೆಲಸಕ್ಕೆ. ಹಾಗಿದ್ಮೇಲೆ ಯಾವ್ಯಾವ ಕೆಲಸಕ್ಕೆ ಇವರು ಸಂಗಾತಿಗಳನ್ನು ಬಳಸ್ಕೊಳ್ತಾರೆ? ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ನಂಬರ್ 1 ನೋಡ್ಕೊಂಬರೋಣ. ಹಣ ಮತ್ತು ಆಸ್ತಿಗೋಸ್ಕರ ಮದುವೆ ಮಾಡ್ಕೊಳ್ತಾರೆ. ಕೆಲವು ಗಂಡು ಮಕ್ಕಳು ಇರ್ತಾರೆ. ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗಡೆ ಯಾವ ಗಂಡು ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ, ದಯವಿಟ್ಟು ಕ್ಷಮೆ ಇರಲಿ. ಏನು ಅಂತ ಹೇಳಿದ್ರೆ, ಕೆಲವೊಬ್ರು ಇರ್ತಾರೆ ಹಣ ಮತ್ತು ಆಸ್ತಿಗೋಸ್ಕರ ಮಾತ್ರ ಮದುವೆ ಮಾಡ್ಕೊಳ್ಳುವಂಥದ್ದು. ನಾನು ಕೌನ್ಸಿಲಿಂಗ್ ಮಾಡುವಾಗ ಎಷ್ಟೋ ಜನ ನನಗೆ ಈ ವಿಚಾರಗಳು ಬಂದಾಗ ನಾನು ತಿಳ್ಕೊಂಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಹಣ ಪ್ಲಸ್ ಆಸ್ತಿಗೋಸ್ಕರ ಅವರು ಆಡುವಂಥ ನಾಟಕ ಇದೆಯಲ್ಲ, ಸೊ ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲಿರ್ತಕ್ಕಂಥ ಜೀವಗಳು ಅಂತ ಅನ್ಬೋದು. ಸತ್ತಾಗ ಹಣ ಆಸ್ತಿ ಎಲ್ಲ ತಗೊಂಡೋಗಿ ಏನದು ನಾವು ಮೈ ಮೇಲೆ ಹಾಕೊಳ್ಳೋಲ್ಲ. ಆ್ಯಕ್ಚುಲಿ ಸತ್ತಾಗ ಏನೂ ಇರೋಲ್ಲ, ಬಟ್ಟೆನೂ ಕೂಡ ಇರೋಲ್ಲ. ಸ್ಮಶಾನದಲ್ಲಿ ಹಾಗೆ ಸುಟ್ಟು ಬಿಸಾಕ್ತಾರೆ ನಮ್ಮನ್ನು. ಇರೋ ಒಂದು ಜೀವನನ ಅದನ್ನು ಸರಿಯಾಗಿ ಬದುಕಬೇಕು, ಸರಿಯಾಗಿ ಅದನ್ನು ಫೀಲ್ ಮಾಡಬೇಕು. ಅದೇ ನಿಜವಾದ ಬದುಕು. ನಾವು ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಅದರಲ್ಲೂ ಸುದೀಪ್ ಸರ್ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಎಷ್ಟು ಚೆನ್ನಾಗಿ ಬಾಳಿಗೆ ಬದುಕಿದೀವಿ ಅನ್ನೋ ತುಂಬ ಮುಖ್ಯ ಆಗತ್ತೆ ಬದುಕಲ್ಲಿ ಅಂತ ಹೇಳಿ. ಅದುವೇ ಒಂದು ಕೊನೆ ಹಂತದಲ್ಲಿ ನಮ್ಗೆ ಅರ್ಥ ಮಾಡಿಸುತ್ತೆ ಬದುಕು ಅಂತೇಳಿ. ಸೊ ಹಣ ಆಸ್ತಿಗೋಸ್ಕರ ಯಾರು ಮದುವೆ ಮಾಡ್ಕೊಳ್ತಾರಲ್ಲ, ಇವ್ರು ನಿಜವಾಗ್ಲೂ ವಿಕೃತ ಮನಸ್ಥಿತಿ ಇರತಕ್ಕಂಥವ್ರು. ಅಂದರೆ ಪ್ರೀತಿ ಇರಲ್ಲ ಇಲ್ಲಿ ಈ ದಾಂಪತ್ಯದಲ್ಲಿ. ಬರೀ ಅದಕ್ಕೋಸ್ಕರ ಇವರು ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ನಂಬರ್ 1. ಆ್ಯಂಡ್ ಎರಡನೇದು ಬರೋಣ, ಚಟಕ್ಕೋಸ್ಕರ ಮದುವೆ ಆಗುವಂಥವ್ರು ಇರ್ತಾರೆ. ಎಷ್ಟೋ ಒಂದು ಕೌನ್ಸಿಲಿಂಗ್ ಮಾಡುವಾಗ ನನಗೆ ಹೆಣ್ಮಕ್ಳು ಕಣ್ಣೀರು ಹಾಕ್ಕೊಂಡು ಗೋಳಾಡಿದ್ದು ಉಂಟು. ಏನು ಅಂತ ಹೇಳಿದ್ರೆ, ಹೆಂಡತಿ ಅಂದರೆ ಜಸ್ಟ್ ಮಲಗಿ ಎದ್ದೇಳಕ್ಕೆ ಮಾತ್ರ ಅಷ್ಟೇ. ಅದು ಬಿಟ್ಟರೆ ನೋ ಫೀಲಿಂಗ್ಸ್ ಏನಿಲ್ಲ. ಅದು ಅವ್ರಿಗೆ ಬೇಕಾದಾಗ ಅವ್ರ ಜೊತೆ ಮಲಗಿಬಿಟ್ಟು ಎದ್ದೇಳೋದು. ಐಮ್ ಸಾರಿ ಈ ವರ್ಡ್ ಹೇಳಬಾರ್ದು, ಬಟ್ ಅಂಥ ಮನಸ್ಥಿತಿ ಇರುವಂಥವ್ರು ಇದ್ದಾರೆ. ಇದಕ್ಕೆ ವಿಕೃತ ಮನಸ್ಥಿತಿ ಅಂದರೆ ಕೆಟ್ಟ ಮನಸ್ಥಿತಿ ಇರತಕ್ಕಂಥ ಜನಗಳು. ದಾಂಪತ್ಯ ಇದರ ಒಂದು ಸರಿಯಾಗಿ ಅರ್ಥ ಮಾಡ್ಕೊಳ್ತೇನೆ. ಮತ್ತು ಕೆಲವರು ಹೈಲಿ ಕ್ವಾಲಿಫಿಕೇಶನ್ ಇದ್ದಂಥವ್ರು ಇದ್ದಾರೆ. ಅಲ್ಲಿ ಪ್ರೀತಿ ಅನ್ನೋದೇ ಇಲ್ಲ. ಎಷ್ಟೋ ಹೆಣ್ಮಕ್ಳು ಕಣ್ಣೀರು ಹಾಕೊಂಡು ಜೀವನಾನ ಸಾಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಕೆಲಸಕ್ಕೋಸ್ಕರ ಮದುವೆ ಅಂದರೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಒಬ್ಬರು ಗುಲಾಮರ ಥರ ಇರಬೇಕಲ್ಲ, ಅದಕ್ಕೋಸ್ಕರನೂ ಮದುವೆ ಆಗಿರೋದು ಇದ್ದಾರೆ. ಸೊ ಈ ಒಂದು ಪರಿಸ್ಥಿತಿಲಿರುವಾಗ ನೀವು ಯಾರು ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಚಟಕ್ಕೋಸ್ಕರ, ಕೆಲಸಕ್ಕೋಸ್ಕರ ಮದುವೆ ಆಗ್ತೀರಾ, ಒಳ್ಳೆ ದುಡ್ಡು ಮಾಡ್ಕೊಂಡು ಮದುವೆ ಆಗಿ ಇನ್ನೊಬ್ಬರ ಜೀವನ ನೀವು ಹಾಳು ಮಾಡೋದಕ್ಕಿಂತ, ಇನ್ನೊಂದು ಮನೆ ಹೆಣ್ಮಗಳ ಜೀವನ ಹಾಳು ಮಾಡೋದಕ್ಕಿಂತ ಹಾಗೆ ಇದ್ಬಿಡೋದು ಬೆಸ್ಟ್ ಅಲ್ಲ. ಅದೇನೋ ವ್ಯಭಿಚಾರ ಅಂತ ಹೇಳ್ತಾರಲ್ಲ, ಆ ಥರದ್ದು ನಿಮ್ಗೆ ಚಟಕ್ಕೋಸ್ಕರ ಸಿಗ್ತಾರೆ, ಮನೆ ಕೆಲಸ ಮಾಡಲಿಕ್ಕೆ ಕೂಲಿಯವರು ಸಿಗ್ತಾರೆ. ನಾನು ಆಸ್ತಿ ಮಾಡಲೇಬೇಕು ಅಂತ ಕಳ್ತನ ಮಾಡ್ಬೋದು, ನೀವು ದುಡ್ಡು ಮಾಡಲೇಬೇಕು. ಮದುವೆ ಏನಕ್ಕೆ ಆಗ್ಬೇಕು? ಇನ್ನೊಬ್ಬ ಜೀವನ ಹಾಳು ಮಾಡಬಾರ್ದು ಆ್ಯಕ್ಚುಲಿ. ಓಕೆ, ಗೊತ್ತಿದ್ದು ಮಾಡ್ತೀವಲ್ಲ, ಅದಕ್ಕೆ ಏನಂತಾರೆ, ತುಂಬ ಪಾಪ ಹತ್ತದು, ಕರ್ಮ ರಿಟರ್ನ್ ಬಿಡೋದಿಲ್ಲ. ಸೊ ಆ ಕಾರಣಕ್ಕೆ ದಯವಿಟ್ಟು ಈ ಥರದ್ದು ಆಗಬಾರ್ದು, ನಡಿಬಾರ್ದು ಅಂತ ಹೇಳಿದ್ರೆ ಪೇರೆಂಟ್ಸ್ ಎಲ್ಲ ಒಂದು ಕಡೆ ಎಚ್ಚೆತ್ಕೊಳ್ಬೇಕು. ಮಕ್ಕಳನ್ನು ಕೊಡುವಾಗ ನನ್ನ ಮಕ್ಕಳು ಚೆನ್ನಾಗಿರ್ತಾರ, ಆ ಮನೆಯಲ್ಲಿ ಪ್ರೀತಿನ ಸಾಕೊಳ್ತಾರ, ಒಂದೊತ್ತು ಊಟ ಮಾಡಿದ್ರು ನೆಮ್ಮದಿಯಿಂದ ಇರಬೇಕು ಅಂತ ಯಾವಾಗ ಅದು ಅನ್ಸುತ್ತೆ ಅಂದರೆ ಮಕ್ಕಳಿಗೂ ಯಾವಾಗ ಅನುಭವಿಸ್ತಾರಲ್ಲ ಅವಾಗ. ಅದಕ್ಕೆ ದಯಮಾಡಿ ಈ ಥರ ಮನಸ್ಥಿತಿ ಇರೋರಿಗೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ ನೀವು ಮದುವೆ ಮಾಡಿ ಕೊಡಬೇಡಿ ಸರಿಯಾಗಿ ಅವ್ರನ್ನ. ಯಾಕಂದರೆ ಒಂದು ಶರ್ಟ್ ತಗೊಳ್ಳುವಾಗ, ಒಂದು ಭೂಮಿ ಪರ್ಚೇಸ್ ಮಾಡುವಾಗ, ಒಂದು ಮನೆ ಕಟ್ಟಬೇಕಾದ್ರೆ ಸುಮಾರು ಸಲ ಯೋಚನೆ ಮಾಡ್ತೀವಿ. ಒಂದು ಜೀವನ ಇರುತ್ತೆ. ಸೊ ಅಂದಮೇಲೆ ನಾವು ಎಷ್ಟೋ ಅಬ್ಸರ್ವೇಷನ್ ಮಾಡಿ 100 ಸಲ ಅಳೆದು, ಯಾಕಂದ್ರೆ ನಾವೇ ಹೆತ್ತಿರ್ತೀವಿ ಮಕ್ಕಳನ್ನ 100 ಸಲ ಅಳೆದು ತೂಗಿ ಆಮೇಲೆ ಆ ಒಂದು ಹೆಣ್ಮಕ್ಳಿಗೆ ನೀವು ಮದುವೆ ಮಾಡಿಸಿ ಅಂತ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ರಿಕ್ವೆಸ್ಟ್. ಯಾಕಂತ ಇವತ್ತು ಎಷ್ಟೋ, ಅದು ನಮ್ಮ ಅಕ್ಕ ತಂಗಿನೂ ಇರ್ಬೋದು, ಎಷ್ಟೋ ಹೆಣ್ಮಕ್ಳು ಗೋಳಾಡ್ತಿದ್ದಾರೆ ಇವತ್ತು. ನಾನು ಕೌನ್ಸಿಲಿಂಗ್ ಕೊಡುವಾಗ ಎಷ್ಟೋ ಸಮಾಧಾನ ಮಾಡಿದ್ದೀನಿ, ಆದರೆ ಇದು ನಡಿಬಾರ್ದು. ಓಕೆ, ಸೊ ಆ ಕಾರಣಕ್ಕೆ ನಿಮ್ಮ ಅನಿಸಿಕೆ ಏನು ಅನಿಸ್ತಾ, ದಯವಿಟ್ಟು ಸ್ನೇಹಿತರು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.